ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮ್ಮನ್ನ ಮದುವೆ ಕರ್ಕೊಂಡು ಹೋಗ್ತೀನಿ. ಈ ಮದುವೆ ನೋಡೋ ಭಾಗ್ಯ ಎಲ್ಲರಿಗೂ ಸಿಗಲ್ಲ, ಆದರೆ ಈ ಮದುವೆ ನೋಡೋ ಭಾಗ್ಯ ನಮ್ಗೆ ಸಿಕ್ಕಿದೆ. ಅದೇ ಥರ ನಿಮಗೂ ಕೂಡ ಸಿಗುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇವತ್ತು ನಾವು ಹೋಗ್ತಾ ಇರೋ ಮದುವೆ ಯಾರ್ದಂದರೆ ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆಯ ಮದುವೆಗೆ. ಬನ್ನಿ ಹೋಗೋಣ ಸೀತಾರಾಮಚಂದ್ರ ಕಲ್ಯಾಣೋತ್ಸವಕ್ಕೆ. ಓಕೆ ಗಾಯ್ಸ್, ಬಂದ್ವಿ ನಾವು ಹತ್ರ. ಇಲ್ಲಿ ರಾಮ ಮಂದಿರ ಇದ್ರೆ ಇಲ್ಲಿ ಹಿಂದ್ಗಡೆ ಮದುವೆ. ಯಾರು ಬಂದಿಲ್ಲ ಇನ್ನು, ನಾನೇ ಬೇಗ ಬಂದಿದ್ದೀನಿ. ಯಾಕೆಂದರೆ ಮುಂದೆ ಕೂತ್ಕೊಳ್ಳೋಣ ಅಂತ. ಹಿಂದ್ಗಡೆ ಕೂತ್ಕೊಂಡ್ರೆ ನನಗೂ ಕಾಣಲ್ಲ ಹಾಗೂ ನಿಮಗೂ ಕೂಡ ಕಾಣಲ್ಲ, ಅದಕ್ಕೆ ಬೇಗ ಬಂದಿದ್ದೀನಿ. ಯಾರು ಇನ್ನೂ ಬಂದಿಲ್ಲ. ತುಂಬ ಜನ ಮೆರವಣಿಗೆ ಹೋಗಿದ್ದಾರೆ, ನಾನು ಹೋಗಿಲ್ಲ. ಯಾಕೆಂದರೆ ಅಲ್ಲೋದ್ರೆ ಇಲ್ಲಿ ಜಾಗ ಸಿಗಲ್ಲ, ಅದಕ್ಕೆ ಮುಂದೋಗಿ ಕೂತ್ಕೊಳ್ಳೋಣ ಅಂತ. ನಮ್ಮ ಚಂದ್ರಣ್ಣ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಚಂದ್ರಣ್ಣ, ಪಾರ್ಕಿಂಗ್ ಎಲ್ಲ ಒಳ್ಳೇದು ಮಾಡಿ, ಇಲ್ಲಿ ಗಾಡಿ ಬಿಡಬೇಡಿ. ಮತ್ತೆ ಎಂತಾದ್ರೂ ಮಾಡ್ರೆ ಹೊಡೀರಿ ಸ್ಕೂಲಿಂದ, ನಾವಿದ್ದೇವೆ ನಮ್ಮ ಹತ್ರ ಹೇಳಿ. ಪಾಪ ಮೊನ್ನೆಯಿಂದ ಫುಲ್ ಪಾರ್ಕಿಂಗ್ ವ್ಯವಸ್ಥೆ ಇವರೇ ಮಾಡ್ತಾ ಇದ್ದಾರೆ, ನಮ್ಮ ಚಂದ್ರಣ್ಣ ಅವರು. ವೇದಿಕೆ ಎಲ್ಲ ರೆಡಿ ಆಗಿದೆ. ಇವಾಗ ಸೀತಾಮಾತೆ ಮತ್ತು ಪ್ರಭು ಶ್ರೀರಾಮಚಂದ್ರ ಬರೋದೊಂದೇ ಬಾಕಿ ಇದೆ. ನೋಡಿ, ಮದುವೆ ಮಂಟಪ ಎಲ್ಲ ರೆಡಿಯಾಗಿ ಹೋಗಿದೆ. ಇಲ್ಲಿ ಜನ ಯಾರು ಬಂದಿಲ್ಲ ಇನ್ನ, ಬಂದು ಕೂತ್ಕೊಂಡು ಕಾಯ್ತಾ ಇದ್ದೀನಿ. ನಮ್ಮ ಅನಿಲ್ ಬ್ರೋ ಇವರು ಎಲ್ರಿಗೆ ಕಂಚಿಕೋಡ್ ಜನರಿಗೆ ಯಾರಿಗಾದ್ರೂ ಗೊತ್ತಾಗುತ್ತೆ. ಇವ್ರು ಬಂದು ಪಾಪ ಮೊದಲೇ ಬಂದಿದ್ದಾರೆ ಇವರು. ಅನಿಲ್ ಬ್ರೋ ಆಯನ್ನೇ ಕಾಯ್ತಾ ಇದ್ದೀನಿ, ಇನ್ನು ಯಾರು ಬಂದಿಲ್ಲ. ನೋಡಿ ಎಷ್ಟು ಮೊದಲು ಬಂದು ಕೂತಿದ್ದೀನಿ, ಎಲ್ಲ ನಿಮಗೋಸ್ಕರ. ದಯವಿಟ್ಟು ಯಾರು ವಿಡಿಯೋನ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆಯ ಮದುವೆನ ಪೂರ್ತಿಯಾಗಿ ನೋಡಿ. ನನಗೆ ಕಾದು ಸಾಕಾಯಿತು. ನನ್ನ ಜೊತೆ ಇವರು ಕೂಡ ಕಾಯ್ಲಿ, ಕಾಲ್ ಮಾಡೋಣ, ಇವ್ರಿಗೆ ಕೂಡ ಕರ್ಸೋಣ ಸ್ಟಾರ್ಟ್ ಆಯ್ತು ಅಂತ. ಹಲೋ ಸೈ ಬೇಗ ಮನಿ ಸೇ ಇಲ್ಲ ಫುಲ್ ಜಲ್ಲ. ಸುಮ್ಮನೆ ಬರಲಿ, ಕಾಯ್ಲಿ ನನ್ನ ಜೊತೆ ಬರಲಿ, ಸುಮ್ಮನೆ ನನ್ನ ಜೊತೆ ಕಾಯ್ಲಿ. ಬರ್ತಾ ಇದ್ದಾರೆ. ಮದುವೆನ ನೋಡೋಕೆ 1 ಅವರ್ದಿಂದ ಬಂದಿದ್ದಾರೆ. ಅವ್ರನ್ನ ಕರ್ಸೋಣ, ನೋಡೋಣ. ನಂಗೂ ಕಾದು ಸಾಕಾಯ್ತು, ಅವರು ಸ್ವಲ್ಪ ಕಾಯ್ಲಿ. ಸೀಟ್ ಫುಲ್ ಜಲ್ಲ ಆಗೋ ಓಯ್, ಬೈತಾ ಇದ್ದಾರೆ. ಓದ್ ಫುಲ್ ಜಲ್ಲ, ಏನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ. ಬಂದ್ಲೀಗ ಬೈತಾಳೆ. ಅದು ಕಾಲ್ ಮಾಡಿ ಜನ ಫುಲ್ ಆಯ್ತಂತ ಹೇಳಿದ್ದೆ, ಹಿಂದ್ಗಡೆ ಇದ್ದಾಳು. ನಮ್ಮ 1 ಅವರದ ಅತಿಥಿ ಬಂದ್ಲು, ಜನ ಫುಲ್ ಅಂತ ಕಾಲ್ ಮಾಡಿದ್ದು. ಹೋಗಿ ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ? ಗಂಡಿನ ಕಡೆಯವರ. ಹಾಗಾದ್ರೆ ಮುಂದೆ ಹೋಗಿ ಕೂತ್ಕೊಳ್ಳಿ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಬೈತಾ ಇದ್ದಾರೆ ಏನು. ಹೆಣ್ಣಿನ ಕಡೆಯವರ ಗಂಡಿನ ಕಡೆಯವರ? ನೀವು ಅರೆ ಪೂರ್ವಿ, ನಾನೇ ವಿ ಐ ಪಿ. ತನು ಫಸ್ಟ್ ಊಟ ಮಾಡಿ ಬನ್ನಿ, ಹೋಗಿ ಮದುವೆ ಮುಂಚೆ ಹೋಗು. ಶಿವಾಜಿ ಬಾಯ್ಸ್ 1 ತಿಂಗಳಿಂದ ಕಷ್ಟ ಪಡ್ತಾನೆ ಇದ್ದಾರೆ. ಪಾಪ ಯಾರಿಗೂ ಕಾಣಿಸ್ತಾ ಇಲ್ಲ, ಆದರೆ ನಮ್ಮ ಕ್ಯಾಮರಾದಲ್ಲಿ ಮಾತ್ರ ಇವರು ಕಾಣಿಸ್ತಾರೆ. ಇವ್ರು ಮಾಡಿದ ಶ್ರಮ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ. ಇವತ್ತು ನೋಡಿ, ಇವರು ನಮ್ಮ ಬಾಸ್, ಕ್ಯಾಪ್ಟನ್ ಇವರು ಶಿವಾಜಿ ಬಾಯ್ಸ್. ಮತ್ತೆ ಶಿವಾಜಿ ಬಾಯ್ಸ್ ಮೇಲಧಿಕಾರಿ ಕೂಡ ಇದ್ದಾರೆ. ನೋಡ್ತೀರಾ ಮೇಲಾಧಿಕಾರಿನ? ಶಿವಾಜಿ ಬಾಯ್ಸ್ ನ ಪಟೇಲ ಅಂತಾನು ಕರೀತಾರೆ ಇವನ್ನ. ಶಿವಾಜಿ ಬಾಯ್ಸ್ ಕಿಂಗ್ ಇವನ. ಕೆಲಸ ಮಾಡು ಅಂದ್ರೆ ಓಡಿ ಹೋಗ್ತಾನೆ, ತಿನ್ನು ಅಂದ್ರೆ ಸಾಕು ಓಡಿ ಬರ್ತಾನೆ ಇವನೇ. ಅದು
ಸೀರೆ ಇದ್ರೆ ಹೇಳಿ ಆಯ್ತಾ ನಿಮ್ಮ ಮನೇಲಿ. ಬೆಳಿಗ್ಗೆ 5 ಗಂಟೆಗೆ ಬರ್ತಾನೆ ನಿಮ್ಮ ಮನೆಗೆ. ಇವನು ಬಂದ ನೋಡಿ, ನನ್ನ ಮಗ ಒಂದು ಕೆಲ್ಸಕ್ಕೂ ಬರೋದಿಲ್ಲ. ಇವಾಗ ನೋಡಿ ಶಾಲ್ ಪಂಚೆ ಹಾಕೊಂಡ್ರೆ ಸಾಕು. ಇಲ್ಲಿ ಕೆಲವರಿಗೆಲ್ಲ ಇದೇ ತರ ಪಂಚೆ ಮತ್ತು ಶಾಲೆ ಹಾಕಿ ಬಂದ್ರೆ ಸಾಕು, ಮರ್ಯಾದೆ ತಂತಾನೆ ಸಿಗುತ್ತೆ. ಅದು ಈಗ ಹೆಣ್ಣಿನ ಕಡೆಯವರು ಬರ್ತಾ ಇದ್ದಾರೆ. ಬಂದ್ರು ಹೆಣ್ಣಿನ ಕಡೆಯವರು ಬಂದ್ರು, ಇದಾದ್ಮೇಲೆ ಗಂಡಿನ ಕಡೆಯವರು ಈ ಕಡೆಯಿಂದ ಬರ್ತಾರೆ. ಸೀತಾಮಾತೆ ಕಡೆಯವರು ಇವರು. उमान् पुत्रो जायते विन्दते वत्वत विश्वे अरपाएदते गृहा आशीर्दाया दम्पते वाममश्नुतामरिष्टो रायत्सशिरगुं सह कुम्भ्यादात् आशीर्मऊर्जमुत ರಾಘವೇಂದ್ರ ದಂಪತಿ SDF ಬಂದಲ್ಲಿ ನಾನು ಜಯಂತಿ ವಿಠಲ್ ಕಾವಿ ಸನ್ಯಾಸಿಗಳು. ಹಾಗೆ ಶ್ರೀರಾಮ ದೇವರ ಕಡೆಯವರು ಆಸನದಲ್ಲಿ ಆಸನ ಬಗ್ಗೆ ಕೇಳಿಕೊಳ್ತಾ ಇದ್ದೇವೆ. ಸಮಸ್ತ ಭಕ್ತಾದಿಗಳಿಗೆ ಸಂಕಲ್ಪಗಳು ಸಾಕ್ಷಾತ್ಕಾರವಾಗಬೇಕಾದರೆ ಸರ್ವಶಕ್ತನಾಗಿರತಕ್ಕಂಥ ಭಗವಂತನ ಅನುಗ್ರಹ ಬೇಕು ಎಂದು ನಂಬಿದ ನೆಲೆಯಲ್ಲಿ ಸಮಸ್ತ ಭಕ್ತಾದಿಗಳ ಸಹಕಾರ, ಸಮಸ್ತ ಭಕ್ತಾದಿಗಳ ಶ್ರಮದಾನದ ಫಲ, ಸಮಸ್ತ ಭಕ್ತಾದಿಗಳ ಪೂಜನೀಯಾದ ಫಲವಾಗಿ ಇವನು ಮತ್ತೆ ಇವನು ಎಷ್ಟೋ ಸಾವಿರ ಮದುವೆಗೆ ಹೋಗಿದ್ದಾರೆ. ಆದರೆ ಈ ಥರ ಕೂತು ನೋಡಿದ್ದು ಇದೇ ಮೊದಲು ಅನ್ಸುತ್ತೆ. ಯಾಕೆಂದರೆ ಎಷ್ಟೋ ಮದುವೆ ಹೋಗಿ ತಾಳಿ ಕಟ್ಟೋ ಮುಂಚೆನೆ ಊಟ ಮಾಡಿ ಮನೆಗೆ ಹೋಗ್ತಾ ಇದ್ರು ಇವರಿಬ್ಬರು. ಇವಾಗ ಫಸ್ಟ್ ಟೈಮ್ ಮದುವೆ ನೋಡ್ತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು ನಮ್ಮ ಸಂತು ಮತ್ತು ಬಚ್ಚ. ಸೀತಾಮಾತೆ ಬಂದಾಯ್ತು. ಈಗ ಪ್ರಭು ಶ್ರೀರಾಮ ಮಾತ್ರ ಬರೋದು ಬಾಕಿ ಇದೆ. ಶ್ರೀರಾಮನಿಗೆ ಕಾಯ್ತಾ ಇದ್ದೀವಿ. ಗಣಪತಿ ತಾಳಮಿದಂ ತತ್ತತ್ ಗಣಪತಿ ತಾಳಮಿದಂ
ಸ್ವಾಗತ. ಈಗ ಇವತ್ತಿನ ಐತಿಹಾಸಿಕವಾದಂತಹ ಈ ಕಾರ್ಯಕ್ರಮಕ್ಕೆ ಇಂದ್ರಾದಿ ದೇವತೆಗಳು ಹಾಗೆ ಜನಕ ಮಹಾರಾಜ ಹಾಗೆ ಸುಲೋಚನಾದೇವಿ ಈ ಎಲ್ಲ ದೇವತಾ ಸ್ವರೂಪಿಗಳ ವೇಷಭೂಷಣವನ್ನು ಹೊಂದಿರತಕ್ಕಂತಹ ಎಲ್ಲರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಕಳೆ ಬಂದಿದ್ದೆ ಇವರ ವಾಯ್ಸಿಂದ. ಇವರ ವಾಯ್ಸಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ, ಏನೋ ಒಂದು ಶಕ್ತಿ ಇದೆ. ಕೇಳ್ತಾ ಇದ್ರೆ ಕೇಳಿಸ್ತಾನೆ ಇರಬೇಕು ಅನಿಸ್ತಾ ಇರುತ್ತೆ. ಇವ್ರ ವಾಯ್ಸ್ ಬಗ್ಗೆ ಇನ್ನೂ ಹೇಳೋಣ ಅಂದರೆ ಪದಗಳೇ ಸಿಗ್ತಾ ಇಲ್ಲ, ಅಷ್ಟು ಅದ್ಭುತವಾಗಿದೆ ಇವ್ರ ವಾಯ್ಸ್. ನಾನಂತೂ ಇವರ ಅಭಿಮಾನಿಯಾಗಿ ಹೋದೆ. ಈ ಕಾರ್ಯವನ್ನ ಮಾಡುವುದಾಗಿ ಸಂಕಲ್ಪ ಮಾಡಿದ್ದೇವೆ. ಆದರೂ ಸಹ ವಿವಾಹ ಕನ್ಯಾದಾನದ ಅಂಗವಾಗಿ ಪುನಃ ಸಂಕಲ್ಪ ಮಾಡಿಕೊಳ್ಳುವಂತಹದ್ದು. ಮೊನ್ನೆ ಸಮುದ್ರ ನಿರಾಜನದಲ್ಲಿ ಹೇಳಿದಾಗೆ ಎಲ್ಲರೂ ತಮ್ಮ ವೇದಿಕೆಯ ಮೇಲೆ ಸಂಕಲ್ಪ ದಾರ ಎರಸ್ಕೊಳ್ಳೋರು, ದಾರ ಎರೆಯುವವರು ಬಿಟ್ಟು ಉಳಿದ ಎದುರು ಭಾಗದಲ್ಲಿ ಕುಳಿತಿರತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಬಲಗೈಯಿಂದ ತಮ್ಮ ಹೃದಯ ಭಾಗವನ್ನ ಮುಟ್ಟಿಕೊಂಡು ಈ ಸೀತಾ ಕಲ್ಯಾಣದ ಸದುದ್ದೇಶ ಅಂತ ಹೇಳಿದ್ರೆ ಲೋಕ ಕಲ್ಯಾಣವಾಗಬೇಕು ಅಂತ. ನಮ್ಮ ಶರನ್ನವರಾತ್ರಿಯಲ್ಲಿ 9 ದಿನ ನವರಾತ್ರಿ ಆಚರಣೆ ಮಾಡಿದಾಗ ಕೊನೆಯದಾಗಿ ವಿಜಯದಶಮಿ ಅಂತ ಬರ್ತದೆ. ವಸಂತ ನವರಾತ್ರಿ, ವಸಂತ ಮಾಸದ 9 ನವರಾತ್ರಿಯನ್ನು ಆಚರಣೆ ಮಾಡಿದಾಗ ಅಲ್ಲಿ ದಶಮಿಯ ದಿನ ಬರತಕ್ಕಂಥದ್ದು ಧರ್ಮ ದಶಮಿ ಅಂತ ಜ್ಯೋತಿಷ್ ಶಾಸ್ತ್ರ, ಕಾಲವಿಧಾನ ಶಾಸ್ತ್ರ ಹೇಳ್ತದೆ. ಅಂತಹ ಧರ್ಮ ದಶಮಿಯ ಈ ಶುಭ ಸಂದರ್ಭದಲ್ಲಿ ನಾವು ರಾಮನ ಕಲ್ಯಾಣೋತ್ಸವ, ಸೀತಾರಾಮ ಚಂದ್ರ ಕಲ್ಯಾಣೋತ್ಸವವನ್ನ ಮಾಡಲಿಕ್ಕಿದ್ದೇವೆ. ಆ ಸಂಕಲ್ಪವನ್ನ ಈಗ ವೇದಮೂರ್ತಿ ಸುಬ್ರಹ್ಮಣ್ಯ ಕಾರಂತರು ವಾಚನ ಮಾಡಲಿಕ್ಕಿದ್ದಾರೆ. ನೀವೆಲ್ಲ ಶಾಂತಚಿತ್ತರಾಗಿ ಕೇಳ್ಕೊಳ್ಳಿ. ಅಲ್ಲೇ ನಿಮ್ಮ ಹೆಸರು, ನಕ್ಷತ್ರ, ರಾಶಿ ಹಾಗೆ ನಿಮ್ಮ ಇಷ್ಟಾರ್ಥವನ್ನ ಮನಸ್ಸಿನಲ್ಲಿ ಎಣಿಸಿಕೊಳ್ಳಿ. ಉಚ್ಚರಿಸಿಕೊಳ್ಳಿ. ಆ ನಕ್ಷತ್ರಕ್ಕಿರುವಂತಹ ರಾಶಿಯನ್ನು ಸಹಿತ ಜೊತೆಯಲ್ಲಿ ಹೇಳಿ. ನಂತರ ನಿಮ್ಮೆಲ್ಲರ ಹೆಸರುಗಳನ್ನ ಒಂದು ಸಲ ಉಚ್ಚಾರ ಮಾಡಿ. ಮನೆಯ ಎಲ್ಲ ಸದಸ್ಯರ ಹೆಸರುಗಳನ್ನು ಸಹಿತ ಜ್ಞಾಪಿಸಿಕೊಳ್ಳಿ ಮತ್ತು ಹೇಳಿ. ಗಟ್ಟಿಯಾಗಿ ಒಂದು ಸಲ ಮಮ ಅಂತ ಹೇಳಬೇಕು. ಮಮ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಸಿದ್ಧ್ಯರ್ಥಂ. ಈಗ ಇದರಲ್ಲಿ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ತಿಳುವಳಿಕೆ ಇದೆ. ಆದ್ರೆ ಅದನ್ನು ಆಚರಣೆ ಮಾಡಬೇಕನ್ನುವಂಥ ಬುದ್ಧಿ ನಮ್ಗೆ ಬರುವುದಿಲ್ಲ. ಅದರಿಂದ ಈ ಸೀತಾರಾಮ ಚಂದ್ರ ಧರ್ಮ ಯಾವಾಗಲೂ ಹಾಳಾಗುವುದಿಲ್ಲ, ಅದು ಅದನ್ನ ಕಾಪಾಡಿಕೊಳ್ತದೆ. ಅದರ ಬಗ್ಗೆ ಯಾವ ಸಂಶಯ ಇಲ್ಲ. ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗಿ ಆ ರಾಮನ ಸೀತಾ ಕಲ್ಯಾಣೋತ್ಸವದಿಂದ ಅಶ್ವಮೇಧ ಫಲ ಬರ್ತದೆ ಅಂತ. ಅಂತಹ ಅಶ್ವಮೇಧ ಫಲ ನಮಗೆ ಪ್ರಾಪ್ತಿಯಾಗುವುದರ ಮುಖೇನವಾಗಿ ನಮ್ಮ ಧರ್ಮವನ್ನು ಸರಿಯಾಗಿ ನಾವು ಆಚರಣೆ ಮಾಡಿ ನಮ್ಮ ಮಕ್ಕಳು ಆಚರಣೆ ಮಾಡತಕ್ಕಂಥ ಆ ಬುದ್ಧಿಯನ್ನ ಆ ಸೀತಾಮಾತೆ ರಾಮಚಂದ್ರ ನಮ್ಗೆ ಅನುಗ್ರಹಿಸಬೇಕು ಅಂತ ಹೇಳಿ ನೀವು ಎನಿಸ್ಕೊಳ್ಳಿ. ಎಂತಕಂದ್ರೆ ನಮ್ಮಲ್ಲಿ ಅನೇಕ ದೋಷಗಳು ಇರುತ್ತೆ, ನಾವು ಅದನ್ನ ಗಣನೆ ಮಾಡುವುದಿಲ್ಲ. ಇಂತಹ ಒಂದು ಮಹಾಕಾರ್ಯದಲ್ಲಿ ನಮಗೆ ಧರ್ಮ ಬುದ್ಧಿ ಜಾಗೃತವಾಗಿ, ಧರ್ಮ ಬುದ್ಧಿ ಯಾವಾಗ ಜಾಗೃತವಾಗ್ತದೆ ಆವಾಗ ನಿಶ್ಚಯವಾಗಿ ನಮಗೆ ಮಂಗಲ ಪರಂಪರೆ ಉಂಟಾಗ್ತದೆ. ಅದರಿಂದ
ಲೋಕ ಕಲ್ಯಾಣಾರ್ಥಂ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಸಮಸ್ತ ಪಾಪ ಪರಿಹಾರಾರ್ಥ, ಎಲ್ಲ ಪಾಪಗಳು ಪರಿಹಾರವಾಗೋಸ್ಕರವಾಗಿ, ಹಾಗೆ ಧರ್ಮ ಬುದ್ಧಿ ಅಭಿವೃದ್ಧಿ ಅರ್ಥ. ಧರ್ಮ ಬುದ್ಧಿ ಅನ್ನುವಂತಹದ್ದು ಅಭಿವೃದ್ಧಿ ಆಗಬೇಕು. ಇವತ್ತು ಏಕೆಂದರೆ ಧರ್ಮ ದಶಮಿ ಇವತ್ತು. ಅದರಿಂದ ಆ ಉದ್ದೇಶದಿಂದ ಸಾಂಗೋಪಾಂಗವಾಗಿ ನಮಗೆ ಗೊತ್ತಿರತಕ್ಕಂತಹ ಮಂತ್ರ ತಂತ್ರ ಕ್ರಿಯೆಗಳಿಂದ ಭಕ್ತಿ ಶ್ರದ್ಧೆಯಿಂದ ಕಂಚುಗೋಡು ರಾಮ ದೇವಸ್ಥಾನದ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಸೀತಾರಾಮಚಂದ್ರ ಕಲ್ಯಾಣೋತ್ಸವವನ್ನು ನಾನು ಮಾಡ್ತಾ ಇದ್ದೇನೆ. ಅದರ ಎಲ್ಲ ಫಲಗಳು ನಮಗೆಲ್ಲರಿಗೂ ಪ್ರಾಪ್ತಿ ಆಗಬೇಕಂತ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಮಮ ಜನ್ಮ ಪ್ರಭೃತಿ ಏತತ್ ಕ್ಷಣ ಪರ್ಯಂತ ಹಾಗೆ ಈಗ ರಾಮನಿಗೆ ಕಿರೀಟಧಾರಣೆ, ಸೀತಾ ವಿವಾಹಾಂಗತೆಯ ದ್ವಿತೀಯ ಯಜ್ಞೋಪವೀತ ಧಾರಣೆ ಆಗ್ತದೆ. ನಾವು ಮಂತ್ರ ಹೇಳಿ ಮುಗಿದು ಹರಿ ಓಂ ಅಂತ ಹೇಳಿದ ತಕ್ಷಣದಲ್ಲೂ ಎಲ್ಲರೂ ಒಂದ್ಸಲ ಎದ್ದು ನಿಂತುಕೊಳ್ಳಿ. ಏಕಂತ ಹೇಳಿದ್ರೆ ಚಕ್ರವರ್ತಿ ಸಾರ್ವಭೌಮನಾಗಿರತಕ್ಕಂಥ ಶ್ರೀರಾಮನಿಗೆ ಕಿರೀಟ ಧಾರಣೆ ಆಗ್ತದೆ. ಈಗ ರಾಜಾದಿರಾಜಾಯ ಪ್ರಸಕ್ತಸಾಯಿನೇ ಮಹಾರಾಜಾಯ ನಮಃ. ವನ್ಯಾದ್ಯ ಅನಂತರಾಯ ಸರ್ವಸ್ತೋ ಮೋತಿರಾತ್ರ ಉತ್ತಮಮಹರ್ಭವತಿ ಸರ್ವಸ್ಯಾಬ್ಧೈ ಸರ್ವಸ್ಯ ಜಿತ್ಯೈ ಸರ್ವಮೇವ ಜೈ ಶ್ರೀರಾಮ್. ಪ್ರವರಾನ್ವಿತ ಗೌತಮ ಸಮೋತ್ರೋದ್ಭವ ಶ್ರೀ ಸೀತಾರಾಮಿ ಸಾಕ್ಷಾತ್ ಲಕ್ಷ್ಮೀ ರೂಪಾ ಇಮಾ ಕನ್ಯಾ ಪ್ರತಿಪಾದಯಿಷ್ಯಾಮಃ. ದೇವತ್ಸತ್ವಾಸವಿದುಃ ಪ್ರಸವೇ ಶ್ರೀನೋರ್ಬಾಹುಭ್ಯಾಂ ಓಷ್ಣೋ ಹಸ್ತಾಭ್ಯಾಂ ಮಹಾಲಕ್ಷ್ಮೀಂ ಸ್ವರೂಪಾಂ ಸೀತಾಂ ಪ್ರತಿಪಾದಯಾಮಿ. ಯಜುರ್ವೇದ ಶಾಖಾಧ್ಯಾಯಿನೇ ವಾಸಿಷ್ಠಮೇತ್ರಾವರ್ಣ ಭೂಮಿ. ಅನೇಕ ಜನರಿಗೆ ಸಂಶಯ ಇದೆ, ರಾಮನ ವಿವಾಹದಲ್ಲಿ ಹನುಮಂತ ಎಲ್ಲಿ ಬರ್ತಾನೆ, ಜಾಂಬವಂತ ಎಲ್ಲಿ ಬರ್ತಾನೆ, ವಿವಾಹ ಆದ ಮೇಲೆ ಅವರದ್ದೆಲ್ಲ ಮುಂದಿನ ಕತೆ ಬಂದಿದ್ದಾನೆ. ಇದು ನಾವು ತ್ರೇತಾಯುಗದ ಕಲ್ಪನೆ ಮಾಡಿ ಇಲ್ಲಿ ಆಂಜನೇಯನನ್ನ ಮುಖ್ಯವಾಗಿ ಇಟ್ಟುಕೊಂಡ ಉದ್ದೇಶ ಅಂತ ಹೇಳಿದರೆ, ರೋಮ ರೋಮದಲ್ಲಿ ರಾಮ ಇರತಕ್ಕಂಥ ಒಂದು ವಿಶೇಷವಾದಂತಹ ದೈವಿ ಚೈತನ್ಯ. ಇದು ತ್ರೇತಾಯುಗ ಅಲ್ಲ, ಇದು ಕಲಿಯುಗದಲ್ಲಿ ನಾವು ತ್ರೇತಾಯುಗದ ಸ್ಮರಣೆ ಮಾಡ್ತಾ ಇದ್ದೇವೆ. ಹನುಮನ ಪೂಜೆ ಮಾಡಿದರೆ
ರಾಮನ ಅನುಗ್ರಹ ನಿಶ್ಚಯವಾಗ್ತದೆ. ನಮಗೆ ಲೋಕಾಭಿರಾಮವಾಗಿ ವ್ಯಾವಹಾರಿಕವಾಗಿ ಸೀತಾ ಕಲ್ಯಾಣದಲ್ಲಿ ಹನುಮಂತ ಇಲ್ಲ. ಆದರೆ ಕಲಿಯುಗದಲ್ಲಿ ನಾವು ಐತಿಹಾಸಿಕವಾಗಿ ಮಾಡತಕ್ಕಂಥ ಸೀತಾ ಕಲ್ಯಾಣದಲ್ಲಿ ಹನುಮಂತನನ್ನು ಬಿಟ್ಟರೆ ಆ ಸೀತಾ ಕಲ್ಯಾಣದ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುವುದಿಲ್ಲ ಎನ್ನುವಂಥ ಸದ್ಭಾವದಿಂದ ಆವೇಶಭೂಷಣವನ್ನು ನಾವು ಇಲ್ಲಿ ತೋರಿಸಿದ್ದೇವೆ. ನಿಮಗೆ ಆವೇಶಭೂಷಣವನ್ನು ತೋರಿಸಿರತಕ್ಕಂಥದ್ದು. ಈಗ ಮಾಲಾಧಾರಣೆಯ ಸಮಯ. ಹಾಗೆ ಮಂಗಲಾಷ್ಟಕವನ್ನು ಪಠನೆ, ಒಂದು 4 ಮಂಗಲಾಷ್ಟಕವನ್ನು ಪಠನ ಮಾಡುವುದರ ಮೂಲಕ ಈ ಮುಹೂರ್ತ ಸುಮೂರ್ತವಾಗಲಿ, ಜಗತ್ತಿಗೆ ಹಿತವಾಗಲಿ ಅಂತ ಎಲ್ಲ ವಿದ್ಯುತ್ ದೀಪದವರಿಗೆ ಸೂಚನೆ. ಎಲ್ಲರ ಹೃದಯದಲ್ಲಿ ನೀವು ಕೊಡುವ ಬೆಳಕಿನ ಪ್ರಕಾಶದಿಂದ ರಾಮ ಸೀತೆ ಅವರ ಹೃದಯದಲ್ಲಿ ಹೋಗಬೇಕು, ಸ್ಥಿರವಾಗಿರ್ಬೇಕು. ಆ ರೀತಿಯಾಗಿ ನಿಮ್ಮ ವಿದ್ಯುತ್ ದೀಪವನ್ನ ವ್ಯವಸ್ಥೆ ಮಾಡಿಕೊಳ್ಳಿ. ಆಕಾಶ ದೀಪವನ್ನ 3 ಸಲ ಹೊಡೆಸಬೇಕು. ಒಂದು ಆಕಾಶ ದೀಪವನ್ನ ಆರಂಭ ಮಾಡಿ. ಆರಂಭಿಕ ಪೂಜೆ, ಅದಕ್ಕಿಂತ ಮುಂಚಿತವಾಗಿ ದಾರ ಇರುವಂತಹ ಕಾರ್ಯಕ್ರಮ. ಆದಷ್ಟು ಹೆಚ್ಚಿನ ಜನರಿಗೆ ಮಾಂಗಲ್ಯ ಮುಟ್ಟಿಸುವ ಉದ್ದೇಶದಿಂದ ಅವರು ಈಗಲೇ ಹೊರಟಿದ್ದಾರೆ. ಎಲ್ಲರಿಗೂ ಮುಟ್ಟಿಸ್ಲಿಕ್ಕಾಗೋ ಕಷ್ಟ ಸಾಧ್ಯವಾದ್ರಿಂದ ವೇದಿಕೆ ಮೇಲೆ ಇರತಕ್ಕಂಥವರು ಹಾಗೆ ಮುಂದೆ ಇರತಕ್ಕಂಥವರಿಗೆ ಮುಟ್ಟಿಸಿ ಬರ್ತಾರೆ. ಆಮೇಲೆ ದಾರೆ, ಆಮೇಲೆ ಮಾಂಗಲ್ಯ ಧಾರಣೆ, ಆಮೇಲೆ ಮಹಾಮಂತ್ರ ಹೋಮ, ಆಮೇಲೆ ಪ್ರತಿಯೊಬ್ಬರಿಗೂ ನಿಮಗೆ ಪುಷ್ಪಾರ್ಚನೆ ಮಾಡುವ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಪುಷ್ಪಾರ್ಚನೆ ಮಾಡುವ ಅವಕಾಶ ಇದೆ. ಯಾವ ಸಮಾಜದ ವಿವಾಹ ಅಲ್ಲ, ಇದೊಂದು ಕಲ್ಯಾಣೋತ್ಸವ, ದೇವರ ಕಲ್ಯಾಣೋತ್ಸವ. ಇದಕ್ಕೆ ಹಾಕಿಕೊಂಡು ಇವತ್ತು ಕಂಚುಗೋಡಲ್ಲಿ ಅದನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಂತಹ ಒಂದು ಸುಭಾಗ್ಯ ಮತ್ತು ಪುಣ್ಯತಮವಾದಂಥ ದಿನದಲ್ಲಿ ನಾವೆಲ್ಲ ಇದ್ದೇವೆ. ಇದು ಪುನಃ ಮಾಡತಕ್ಕಂತಹ ಕಾರ್ಯವಲ್ಲ. ಅದರಿಂದ ಈಗ ಈ ವರ್ಷ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆಯಾದಂಥ ವರ್ಷ. ಅದೇ ವರ್ಷದಲ್ಲಿ ಸುವರ್ಣ ಮಹೋತ್ಸವ ಬಂದಿದೆ. ಅದು ನಿಮ್ಮ ಕಂಚುಗೋಡು ರಾಮನ ಭಾಗ್ಯ. ಭರತಖಂಡದ ಆತ್ಮಸ್ವರೂಪನಾಗಿರತಕ್ಕಂಥ ರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಕನ್ಯೆಯನ್ನ, ಈ ಸೀತಾಮಾತೆಯನ್ನ ಸ್ವಾಮಿ ಪರಿಗ್ರಹಿಸಿಕೊಂಡು ಆದರ್ಶವಾದಂಥ ಜೀವನ ಎಲ್ಲರೂ ನಡೆಸುವಂತ ರೀತಿಯಲ್ಲಿ ಅನುಗ್ರಹಿಸಿದ್ದೇವೆ. ಕನ್ಯಾಂ ಕನಕ ಸಂಪನ್ನಾಂ ಸರ್ವಾಭರಣಭೂಷಿತಾಂ ಭಾಗ್ಯಾಂ ವಿಷ್ಣುವೇ ಬುದ್ಧಿಂ ಬ್ರಹ್ಮಲೋಕೀತಯಾ ಶಾಂತಿರಸ್ತು ಪೂರ್ಣಿರಸ್ತು ಉತ್ತರೋತ್ತರ ಅಭಿವೃದ್ಧಿ ಆಗ್ಬೇಕು, ಕಲ್ಯಾಣವಾಗ್ಬೇಕು. ಕಲ್ಯಾಣ ಅಂತ ಹೇಳಿದ್ರೆ ಮಂಗಲ ಅಂತ, ಆ ಮಂಗಲ ಉಂಟಾಗ್ಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ, ಇಲ್ಲಿ ಕೂತೋರು, ಇಲ್ಲಿ ಬಂದವರು, ಬರದೇ ಇದ್ದವರು ಎಲ್ಲರಿಗೂ ಶ್ರೇಯಸ್ಸಾಗಬೇಕಂತ ರಾಮನನ್ನೇ ಸ್ಮರಣೆ ಮಾಡಿ 3 ಸಲ ಪುನಃ
ಸೈರಣ್ಯಂ ಮಹಾಲಕ್ಷ್ಮೀಂ ಧಾರಯತು ಧರ್ಮ ಸಮೃದ್ಧಿ. ಓಕೆ, ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆಯ ಮದುವೆ ನೋಡಿ ಜನ್ಮ ಸಾರ್ಥಕವಾಯಿತು. ನಿಜವಾಗ್ಲೂ ನಮ್ಮೂರಿನ ಜನರು ಪುಣ್ಯನೇ ಮಾಡಿದ್ರು ಇಂಥ ಮದುವೆ ನೋಡೋಕೆ. ಈ ಮದುವೆ ನೋಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ, ನಮ್ಗೆ ಸಿಕ್ಕಿದೆ. ಈ ವಿಡಿಯೋ ಇಷ್ಟಪಡದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.